ಈ 141 ಆದರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಹಾಗಾದರೆ ಏನಿದು ಸರ್ವಾಧಿಕಾರನ? ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೇನು? ಯಾಕಂದ್ರೆ ದೆಹಲಿಯಲ್ಲಿ ಕೂತು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಇದು ಸರ್ವಾಧಿಕಾರಿ ಧೋರಣೆಯ ಸರ್ಕಾರ ಅಂತ ಕುಟುಕಿದ್ದಾರೆ. ಕಾರಣ ಇಷ್ಟೇ, ಚಳಿಗಾಲದ ಅಧಿವೇಶನ ನಡೀತಿದೆ, ಸಂಸತ್ನಲ್ಲಿ ಬಹುಪಾಲು ಚರ್ಚೆಗಳಾಗ್ತಿವೆ. ಇಂಥ ಸಂದರ್ಭದಲ್ಲಿ ಆಗಂತುಕರು ಬಂದು ಗ್ಯಾಲರಿಯಿಂದ ಧುಮುಕಿ ಒಂದು ಸ್ಮೋಕ್ ಗನ್ನಿಂದ ಒಂದು ಭಯವನ್ನು ಸೃಷ್ಟಿಸಿದ್ರು. ಆ ಪ್ರಕರಣವಾಗಿ ಬಹುದೊಡ್ಡ ರಾಷ್ಟ್ರೀಯ ಭದ್ರತಾ ವೈಫಲ್ಯ ಆಗಿದೆ ಅನ್ನುವಂತಹ ಪ್ರಶ್ನೆ ಎತ್ತಿ ಚರ್ಚೆಗೆ ಸರ್ಕಾರವನ್ನು ಆಹ್ವಾನಿಸುವಂತಹ ಒಂದು ಪ್ರಯತ್ನದ ಭಾಗವಾಗಿ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಮತ್ತು ವಿಪಕ್ಷಗಳನ್ನು ಅಕ್ಷರಶಃ ಸಂಸತ್ನಿಂದ ಹೊರಗೆ ತಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆಯಾ? ಚಳಿಗಾಲದ ಅಧಿವೇಶನ ಒಂದರಲ್ಲೇ ದಾಖಲೆಯ ಮಟ್ಟದಲ್ಲಿ ಅಂದರೆ 141 ಸಂಸದರನ್ನ, ಅದು ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ಒಟ್ಟು 141 ಸಂಸದರನ್ನ ಅಮಾನತು ಮಾಡಲಾಗಿದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಬಂದರು. ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಇದ್ರು. ಆ ಭೇಟಿಯ ಬಳಿಕ ಪ್ರೆಸ್ ಮೀಟ್ ಮಾಡಿ ಒಂದು ಮಾತನ್ನು ಹೇಳಿದ್ರು, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಿದೆ ಕೇಂದ್ರ ಸರ್ಕಾರ ಅನ್ನೋದನ್ನ ಹೇಳಿದ್ರು. ಪ್ರಬಲ ವಿಪಕ್ಷಗಳೇ ಇಲ್ಲದಿದ್ದರೆ ಯಾವ ಸೀಮೆ ಸರ್ಕಾರ ನಡೆಸೋಕ್ಕಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ನೋಡಿ, ಎಲ್ಲ ಒಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಅದರಲ್ಲೂ ಸಂಸದರಿಗಿಲ್ವಾ? ಸರ್ಕಾರ ಮಾಡುವಂತಹ ತಪ್ಪುಗಳನ್ನು ಎಲ್ಲಿ ಎಡವಿದೆ, ಎಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಡಿದೆ ಅಂಥದ್ದನ್ನು ಪ್ರಶ್ನೆ ಮಾಡೋದು ತಪ್ಪ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ, ಅದು ಯಾರು? ನೋಡಿ, ಆಗಂತುಕರಿಗೆ ಪಾಸ್ ಕೊಟ್ಟಂತಹ ಪ್ರತಾಪ್ ಸಿಂಹ ಅವರನ್ನ ಯಾರು ಟಚ್ಚೇ ಮಾಡ್ತಿಲ್ಲ. ಆದರೆ ಆ ತಪ್ಪೇನಾಗಿದೆ, ಬಹುದೊಡ್ಡ ರಾಷ್ಟ್ರೀಯ ಭದ್ರತಾ ವೈಫಲ್ಯ ಏನಾಗಿದೆ, ಆ ವಿಚಾರವಾಗಿ ಚರ್ಚೆ ಮಾಡುವಂತಹ ಮತ್ತು ಪ್ರಶ್ನೆ ಮಾಡುವಂತಹ ಎಲ್ಲರನ್ನ 141 ಸಂಸದರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಮಾನತು ಮಾಡಿದೆ ಅನ್ನೋದಾದ್ರೆ, ಅದು ಸ್ಪೀಕರ್ ಇರಬಹುದು, ಮಾಡಿದ್ದಾರೆ ಅನ್ನೋದಾದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ? ಇದೇ ಮೊದಲು ಸಲ ಸಂಸತ್ತಲ್ಲಾಗಿದೆಯಾ? ಅಲ್ಲ. ಆದರೆ ದಾಖಲೆ ಮಟ್ಟದಲ್ಲಿ 141 ಜನರನ್ನ ಅಮಾನತು ಮಾಡಿರುವಂಥದ್ದು ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ. ಮೊದಲಿಗೆ ಯಾರನ್ನ ಅಮಾನತು ಮಾಡಿದ್ರು ಈ ರೀತಿ? ನೋಡಿ, 1962ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು, ಕಾಂಗ್ರೆಸ್ನ ಸಂಸದ ಗೋಡೆ ಮುರಹರಿ ಅವರನ್ನ ಅಮಾನತು ಮಾಡಲಾಯಿತು. ಅಲ್ಲಿಂದ ಶುರುವಾಗುತ್ತೆ ಈ ಚರಿತ್ರೆ. ಅದಾದ ಬಳಿಕ 1977ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಸೋಲಿಸಿದಂತಹ ರಾಜ್ ನಾರಾಯಣ್ ಅವರನ್ನ 1966 ಮತ್ತು 74ರಲ್ಲಿ 2 ಸಲ ಅಮಾನತುಗೊಳಿಸಲಾಗುತ್ತೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಕಾಂಗ್ರೆಸ್ ಮಾಡಿದ್ರೆ ತಪ್ಪಲ್ಲ, ಬಿಜೆಪಿ ಮಾಡಿದ್ರೆ ತಪ್ಪು ಅನ್ನೋದಲ್ಲ, ತಪ್ಪು ತಪ್ಪೇ. ಅದಾದ ಬಳಿಕ 2014ರಲ್ಲಿ ತೆಲಂಗಾಣ ರಾಜ್ಯ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟು ನೂತನ ರಾಜ್ಯವಾಗಿತ್ತು. ಈ ಸಂದರ್ಭ ಆಂಧ್ರ ಪ್ರದೇಶದ ಸಂಸದರು ತೆಲಂಗಾಣ ವಿಚಾರವಾಗಿ ಕಲಾಪದಲ್ಲಿ ಗದ್ದಲ ಸೃಷ್ಟಿ ಮಾಡಿದ್ರು. ಈ ಹಿನ್ನೆಲೆ ಸ್ಪೀಕರ್ ಸುಮಿತ್ರಾ ಮಹಾಜನ್ 18 ಸಂಸದರನ್ನ ಅಮಾನತು ಮಾಡಿದ್ರು. 2015ರಲ್ಲಿ 25 ಸಂಸದರ ಅಮಾನತ್ತಾಗಿತ್ತು. ಅವತ್ತು ಕೂಡ ಸುಮಾರು ಕಲಾಪ ನಡೆಯುವ ವೇಳೆ ಪ್ರತಿಭಟನೆ ನಡೆಸಿದ್ದಕ್ಕೆ ಹಾಗೂ ಭಿತ್ತಿಪತ್ರ ತೋರಿ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ 25 ಸಂಸದರನ್ನ ಲೋಕಸಭೆಯಲ್ಲಿ ಅಮಾನತುಗೊಳಿಸಲಾಗಿತ್ತು. 2019ರಲ್ಲಿ 45 ಸಂಸದರನ್ನ ಅಮಾನತುಗೊಳಿಸಲಾಗಿತ್ತು. 2019ರಲ್ಲಿ 2 ದಿನದ ಅವಧಿಯಲ್ಲಿ 45 ಸಂಸದರನ್ನ ಅಮಾನತುಗೊಂಡಿದ್ದರು. ಕಲಾಪಕ್ಕೆ ಅಡ್ಡಿಪಡಿಸಿದ್ದ ಹಿನ್ನೆಲೆ ಅಂದಿನ ಸ್ಪೀಕರ್ ಮಹಾಜನ್ ಟಿಡಿಪಿ ಮತ್ತು ಎಐಎಡಿಎಂಕೆಯ 45 ಸಂಸದರನ್ನ ಅಮಾನತುಗೊಳಿಸಿದ್ರು. ಎರಡನೇ ಅತಿ ದೊಡ್ಡ ದಾಖಲೆ ಅಮಾನತು ಯಾವಾಗ ಆಯಿತು? 1989ರಲ್ಲಿ. ಅವತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದರು. ಮಾರ್ಚ್ 15, 1989ರಂದು
ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆ ಕುರಿತು ತನಿಖೆ ನಡೆಸಿದ್ದ ಟಕ್ಕರ್ ಆಯೋಗದ ವರದಿ ಮಂಡನೆ ಮಾಡಲಾಗ್ತಿತ್ತು. ಈ ವೇಳೆ ವಿಪಕ್ಷಗಳು ಲೋಕಸಭೆಯಲ್ಲಿ ಪ್ರತಿಭಟನೆ ನಡೆಸಿದ ಕಾರಣ 63 ಸಂಸದರನ್ನ ಅಮಾನತು ಮಾಡಲಾಗಿತ್ತು. ರಾಜೀವ್ ಗಾಂಧಿ ಅವರ ಕಾಲದಲ್ಲಿ 63 ಆಗಿತ್ತು. ಈಗ ದಾಖಲೆ 141 ಸಂಸದರನ್ನ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಸ್ಪೀಕರ್ ಅಮಾನತು ಮಾಡಿದ್ದಾರೆ. ಹಾಗಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಸ್ಪೀಕರ್ ಇಂಥದ್ದೊಂದು ನಿರ್ಧಾರ ತಗೋತಾರೆ, ಆದರೂ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಪರೋಕ್ಷವಾದಂತಹ ಒತ್ತಡ ಇದ್ದಿರಬಹುದಾ? ಪಾಸ್ ಕೊಟ್ಟು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾದಂತಹ ಪ್ರತಾಪ್ ಸಿಂಹ ಅವರ ಬಗ್ಗೆ ಒಂದೇ ಒಂದು ಕ್ರಮವನ್ನು ಕೈಗೊಳ್ಳದಂತಹ ಸ್ಪೀಕರ್ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ವಿಪಕ್ಷಗಳಲ್ಲಿನ 141 ಸಂಸದರನ್ನಷ್ಟೇ ಅಮಾನತು ಮಾಡ್ತಾರೆ ಅನ್ನೋದಾದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪರವಾಗಿ ಜನ ನಿಲ್ಬೇಕಾಗತ್ತೆ? ಒಂದು ದೊಡ್ಡ ಪ್ರಬಲ ವಿಪಕ್ಷ ಇಲ್ದಿರುವಂತಹ ಸಂದರ್ಭದಲ್ಲೇ ಹೀಗಾಗ್ತಿದೆ ಅನ್ನೋದಾದ್ರೆ ನಾಳೆ ಪೂರ್ಣ ಬಹುಮತ ಸಿಕ್ಬಿಟ್ರೆ 300-400 ಸ್ಥಾನಗಳನ್ನು ಬಿಜೆಪಿ ಗೆದ್ಬಿಟ್ರೆ ವಿಪಕ್ಷಗಳು ಅಂದ್ರೆ ತಪ್ಪು ಮಾಡಿದ್ರೂ ಕೂಡ ಕೇಳುವಂಥವರೇ ಇಲ್ಲ ಅನ್ನೋದಾದ್ರೆ ಆಗಿನ ಸ್ಥಿತಿ ಏನಾಗಬಹುದು? ಪ್ರಧಾನಿ ಮೋದಿ ಅವರ ಸರ್ಕಾರದ ಈ ಅವಧಿಯ ಬಹುದೊಡ್ಡ ರಾಷ್ಟ್ರೀಯ ವೈಫಲ್ಯದ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದೇ ತಪ್ಪ? 141 ಸಂಸದರ ಅಮಾನತಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.